ಮಾರ್ನಿಂಗ್ 4ಗೆ ಎದ್ಬಿಟ್ಟು ನೆಲ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ 5 ಆಗಿತ್ತು. ಇವಾಗ ಬ್ಯಾಕ್ ಡ್ರಾಪ್ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಇಲ್ಲೇ ವರಮಹಾಲಕ್ಷ್ಮಿ ಕುಂಡ್ರಿಸೋದ್ರಿಂದ ಇಲ್ಲೇ ಬ್ಯಾಕ್ ಡ್ರಾಪ್ ಮಾಡೋದು. ಸೊ ಯಾವುದನ್ನು ಮಾಡೋಣ ಅಂತ ನೋಡ್ಕೋಬೇಕಾದ್ರೆ ಲಾಸ್ಟ್ ಟೈಮ್ದೆ ಒಂದು ಕರ್ಟನ್ ಇತ್ತು ಬನಾನಾ ಲೀಫ್ದು, ಮೀಶೋಯಿಂದ ಆರ್ಡರ್ ಮಾಡಿದ್ದು. ಸೊ ಅದನ್ನೇ ಹಾಕೋಣ ಅಂತ ಡಿಸೈಡ್ ಮಾಡಿ ಇವಾಗ ಅದನ್ನೇ ಹಾಕ್ತಾ ಇದ್ದೀನಿ. ಈ ಥರ ಕಾಣಿಸ್ತಾ ಇದೆ, ನೋಡ್ಬೋದು ಕ್ಲಾತ್ ಹೇಗಿದೆ ಅಂತ. ನೋಡೋದಕ್ಕೆ ಈ ಥರ ಕಾಣಿಸುತ್ತೆ. ಇಷ್ಟು ನಾನು ನಮ್ಮಪ್ಪ ಸೇರಿಕೊಂಡು ಮಾವಿನೆಲೆ ಕಟ್ತಾ ಇದ್ದೀವಿ. ನೋಡ್ಬೋದು ನಮ್ಮಪ್ಪ ಕೂತ್ಕೊಂಡು ಮಾವಿನೆಲೆ ಕಟ್ತಾ ಇದ್ದಾರೆ. ನೆಕ್ಸ್ಟ್ ಟೈಮ್ ಆಗುತ್ತೆ ಅಂತ ಸ್ಯಾರಿ ಓಡಿಸೋದಕ್ಕೆ ನಿಂತ್ಕೊಂಡ್ವಿ. ಈ ಥರ ಫಸ್ಟ್ ರೆಡಿ ಮಾಡ್ಕೊಂಡ್ವಿ. ಫಸ್ಟ್ 2 ಕಳಸ ಇಟ್ಬಿಟ್ಟು ಸ್ಯಾರಿ ಓಡಿಸೋದ್ರಿಂದ ಫಸ್ಟ್ ಕಳಸ ಈ ಥರ ರೆಡಿ ಮಾಡ್ಕೊಂಡ್ವಿ. ಒಂದು ಪೀಠ ಇಟ್ಕೊಂಡು ಅದ್ರ ಮೇಲೆ ರಂಗೋಲಿ ಬಿಟ್ಟು ಮತ್ತು ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕ್ಕೊಂಡು ಇವಾಗ ಕಳಸ ಕೂರಿಸ್ಕೊಂಡಿದ್ದೀನಿ. ಇವಾಗ ಅದೇ ಕಳಸಕ್ಕೆ ಸೀರೆ ಕಟ್ಕೋತಾ ಇದ್ದೀವಿ. ನಾನು ಯೂಟ್ಯೂಬಲ್ಲಿ ನೋಡಿಕೊಂಡೆ ಸೀರೆ ಉಡಿಸ್ತಾ ಇರೋದು. ಎಷ್ಟು ಸಲ ವಿಡಿಯೋ ನೋಡಿದ್ರೂ ಮತ್ತೆ ಉಡಿಸುವಾಗ ಮತ್ತೆ ನೋಡ್ಬೇಕು ಅನಿಸುತ್ತೆ. ಇವಾಗ ಅದಕ್ಕೇ ಕಾಲುಗಳನ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಸೀರೆಗೆ. ನೀಟಾಗಿ ಗುಂಪಿನ ಹಾಕ್ಕೊಂಡು ಎಲ್ಲ ಉಡ್ಸಿದ ಮೇಲೆ ಈ ಥರ ಕಾಣಿಸ್ತಾ ಇತ್ತು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಫೈನಲ್ ಆಗಿ ದೇವ್ರ ಡೆಕೋರೇಷನ್ ಈ ಥರ ಕಾಣಿಸ್ತಾ ಇತ್ತು.
ಆಮೇಲೆ ಹಬ್ಬಕ್ಕೆ ಹೋಳಿಗೆ, ಮೊಸರನ್ನ, ಪುಳಿಯೋಗರೆ, ಹೆಸರುಬೇಳೆ, ಚಿತ್ರಾನ್ನ ಮಾಡಿದ್ವಿ. ಊಟ ಎಲ್ಲ ಮಾಡಿದ್ವಿ. ಲಾಸ್ಟಲ್ಲಿ ಈ ಥರ ಕಾಣಿಸ್ತಿತ್ತು. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇದೇ ಥರ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.